ವಿಜ್ಞಾನ ಸಂಶೋಧನಾ ಸಂಸ್ಥೆಗಳು ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಪಿಲಾನಿ. ಸೆಂಟ್ರಲ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಆರ್ಗನೈಜೇಷನ್ ಚಂಡೀಗಢ. ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಹೈದರಾಬಾದ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಸಿಯಾನೋಗ್ರಫಿ ಪಣಜಿ, ಗೋವಾ. ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ದೆಹಲಿ. ಸೆಂಟ್ರಲ್ ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾರೈಕುಡಿ. ಸೆಂಟ್ರಲ್ ಫ್ಯೂಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧನ್ಬಾದ್. ಸೆಂಟ್ರಲ್ ಸಾಲ್ಟ್ ಅಂಡ್ ಮ್ಯಾರಿನ್ ಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾವನಗರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಡೆಹ್ರಾಡೂನ್. ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಪುಣೆ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ. ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನಲ್ ಅಂಡ್ ಆರೋನ್ಯಾಟಿಕ್ ಫ್ಲಾಟ್ಸ್ ಲಕ್ನೋ. ಸೆಂಟ್ರಲ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಗಪುರ. ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮ್ಯಾಲಿಕ್ಯುಲಾರ್ ಬಯಾಲಜಿ ಹೈದರಾಬಾದ್. ನ್ಯಾಷನಲ್ ಟೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ. ಇಂಡಸ್ಟ್ರಿಯಲ್ ಟ್ಯಾಕ್ಸಿಕಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ. ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೂರ್ಕಿ. ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಿಯಲ್ ಟೆಕ್ನಾಲಜಿ ಚಂಡೀಗಢ. ಸೆಂಟ್ರಲ್ ಗ್ಲಾಸ್ ಅಂಡ್ ಸೆರಾಮಿಕ್ಸ್ ಇನ್ಸ್ಟಿಟ್ಯೂಟ್ ಜಾಂದವ್ಪುರ ಕೋಲ್ಕತ್ತಾ. ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದುರ್ಗಾಪುರ ಪಶ್ಚಿಮ ಬಂಗಾಳ. ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಸ್ಟೇಷನ್ ಧನ್ಬಾದ್ ಜಾರ್ಖಂಡ್. ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದೆಹಲಿ. ಎಲೆಕ್ಟ್ರಿಕಲ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಸೋಸಿಯೇಷನ್ ವಡೋದರ. ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿ ಬೆಂಗಳೂರು. ನ್ಯಾಷನಲ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ ಜೆಮ್ಶೆಡ್ಪುರ. ಇಂಡಿಯನ್ ನ್ಯಾಷನಲ್ ಸೈಂಟಿಫಿಕ್ ಡಾಕ್ಯುಮೆಂಟೇಷನ್ ಸೆಂಟರ್ ದೆಹಲಿ. ಸೆಂಟ್ರಲ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೋರ್ಟ್ ಬ್ಲೇರ್ ಮತ್ತು ಭೋಪಾಲ್. ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೋಧ್ಪುರ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಕಾಟನ್ ರಿಸರ್ಚ್ ನಾಗಪುರ. ಸೆಂಟ್ರಲ್ ಮೈರನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಚ್ಚಿನ್. ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಸರಗೋಡು. ಸೆಂಟ್ರಲ್ ಪೊಟೊಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಮ್ಲಾ. ಸೆಂಟ್ರಲ್ ರಬ್ಬರ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಿರುವನಂತಪುರ. ಸಾಮಾನ್ಯ ವಿಜ್ಞಾನ. ಸೆಂಟ್ರಲ್ ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್. ಸೆಂಟ್ರಲ್ ಸಾಯಿಲ್ ಸಾಲನೀತಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್. ಸೆಂಟ್ರಲ್ ಟೊಕಾಬಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಜಮಂಡ್ರಿ. ಕಾಟನ್ ಟೆಕ್ನಾಲಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಮುಂಬೈ. ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವದೆಹಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇಂಡಿಯನ್ ಗ್ರಾಸ್ಲ್ಯಾಂಡ್ ಅಂಡ್ ಫೂಡರ್ ಇನ್ಸ್ಟಿಟ್ಯೂಟ್ ಝಾನ್ಸಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಭೋಪಾಲ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಶುಗರ್ ಕೇನ್ ರಿಸರ್ಚ್ ದಿಲ್ಕುಶಾ ಲಕ್ನೋ. ಇಂಡಿಯನ್ ಲೇಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಂಚಿ. ಜೂಟ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 24 ಪರಂಗಣ ಪಶ್ಚಿಮ ಬಂಗಾಳ. ಜೂಟ್ ಟೆಕ್ನಾಲಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಕೋಲ್ಕತ್ತಾ. ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ದೆಹಲಿ. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್. ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಗ್ರೌಂಡ್ನೆಟ್ ಜುವಾಗಢ. ಬಿರ್ಲಾ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಕೋಲ್ಕತ್ತಾ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ಬೆಂಗಳೂರು. ಅಹಮದಾಬಾದ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ರಿಸರ್ಚ್ ಅಸೋಸಿಯೇಷನ್ ಅಹಮದಾಬಾದ್. ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮುಂಬೈ. ಸಿಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವಲ್ಲಭ್ಗರ್. ಇಂಡಿಯನ್ ಪ್ಲೈವುಡ್ ಇಂಡಸ್ಟ್ರೀಸ್ ರಿಸರ್ಚ್ ಅಸೋಸಿಯೇಷನ್ ಬೆಂಗಳೂರು. ಸಿಲ್ಕ್ ಅಂಡ್ ಆರ್ಟ್ ಮಿಲ್ಸ್ ರಿಸರ್ಚ್ ಅಸೋಸಿಯೇಷನ್ ಮುಂಬೈ. ಸೌತ್ ಇಂಡಿಯಾ ಟೆಕ್ಸ್ಟೈಲ್ ರಿಸರ್ಚ್ ಅಸೋಸಿಯೇಷನ್ ಕೊಯಮತ್ತೂರು. ಉಲ್ನಾ ರಿಸರ್ಚ್ ಅಸೋಸಿಯೇಷನ್ ಮುಂಬೈ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದೆಹಲಿ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಯರಿಂಗ್ ಮತ್ತು ಸ್ಪೀಚ್ ಮೈಸೂರು. ಕಾಲರಾ ರಿಸರ್ಚ್ ಸೆಂಟರ್ ಕೋಲ್ಕತ್ತಾ. ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಂಡ್ ರಿಸರ್ಚ್ ಚಂಡೀಗಢ.
ಟ್ಯೂಬರ್ಕ್ಯುಲೋಸಿಸ್ ರಿಸರ್ಚ್ ಸೆಂಟರ್ ಚೆನ್ನೈ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹೈಜೀನ್ ಅಂಡ್ ಪಬ್ಲಿಕ್ ಹೆಲ್ತ್ ಕೋಲ್ಕತ್ತಾ, ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಚೆನ್ನೈ, ಸೆಂಟ್ರಲ್ ಡ್ರಗ್ಸ್ ಲ್ಯಾಬೊರೇಟರಿ ಕೋಲ್ಕತ್ತಾ, ವಲ್ಲಭಭಾಯ್ ಚೆಸ್ಟ್ ಇನ್ಸ್ಟಿಟ್ಯೂಟ್ ದೆಹಲಿ, ಚಿತ್ತರಂಜನ್ ಕ್ಯಾವೇರ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ, ಚಿತ್ತರಂಜನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ, ಇಂಡಿಯನ್ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ ಮುಂಬೈ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕಲ್ ಡಿಸೀಸ್ ದೆಹಲಿ, ಕಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿವೆಂಟಿವ್ ಮೆಡಿಸಿನ್ ಚೆನ್ನೈ, ಪಾರ್ಚರ್ ಇನ್ಸ್ಟಿಟ್ಯೂಟ್ ಕುನಾರ್, ಸೆಂಟ್ರಲ್ ವಾಟರ್ ಪವರ್ ರಿಸರ್ಚ್ ಸ್ಟೇಷನ್ ಖಡಕ್ವಾಸ್ಲಾ ಪುಣೆ, ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಮತ್ತು ಭೋಪಾಲ್, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಗ್ನೆಟಿಸಮ್ ಮುಂಬೈ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಟಾಂಬೆ, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೈದರಾಬಾದ್, ಐ ಆಲ್ಟಿಟ್ಯೂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗುಲ್ಮಾರ್ಗ್ ಕಾಶ್ಮೀರ, ರೇಡಿಯೋ ಅಸ್ಟ್ರಾನಮಿ ಸೆಂಟರ್ ಉದಕಮಂಡಲ, ಸಹಾ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಕೋಲ್ಕತ್ತಾ, ಟಾಟು ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಮುಂಬೈ, ಇಂಡಿಯನ್ ಸ್ಟೇಟ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರು, ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಹಮದಾಬಾದ್, ಪ್ರೊಫೈಲಿಂಗ್ ಫ್ಯೂಯಲ್ ಕಾಂಪ್ಲೆಕ್ಸ್ ತಿರುವನಂತಪುರಂ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪ್ರಾಜೆಕ್ಟ್ ತಿರುವನಂತಪುರಂ, ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್, ಶ್ರೀಹರಿಕೋಟಾ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಶ್ರೀಹರಿಕೋಟಾ, ತುಂಬಾ ಇಕ್ವಾಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ತುಂಬಾ ತ್ರಿವೇಂದ್ರಂ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರಂ. ಕಾಂತತ್ವ ಭೂಮಿಯಲ್ಲಿ ದೊರೆಯುವ ನೈಸರ್ಗಿಕ ಕಾಂತ ಮ್ಯಾಗ್ನೆಟೈಟ್. ನಾವಿಕರ ದಿಕ್ಸೂಚಿಯನ್ನು ಇದಕ್ಕೆ ಬಳಸುತ್ತಾರೆ ದಿಕ್ಕು ತಿಳಿಯಲು. ನಾವಿಕರ ದಿಕ್ಸೂಚಿಯಲ್ಲಿ ಇದನ್ನು ಬಳಸುತ್ತಾರೆ ಸೂಚಿಕಾಂತ. ಹಡಗು ಮತ್ತು ವಿಮಾನಗಳನ್ನು ದಿಕ್ಕನ್ನು ತಿಳಿಯಲು ಬಳಸುವ ಸಾಧನ ದಿಕ್ಸೂಚಿ. ದಿಕ್ಸೂಚಿಯನ್ನು ಮೊದಲು ತಯಾರಿಸಿದವರು ಚೀನಿಯರು. ಕಾಂತದ ಎರಡು ಧ್ರುವಗಳನ್ನು ಪ್ರತ್ಯೇಕಿಸಲು ಅಸಾಧ್ಯ ಮತ್ತು ಭೂಮಿಯ ಒಂದು ಕಾಂತದೆಡೆ ವರ್ತಿಸುತ್ತದೆ ಎಂದು ತಿಳಿಸಿದವರು ವಿಲಿಯಂ ಗಿಲ್ಬರ್ಟ್. ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳು ಕಾಂತೀಯ ವಸ್ತುಗಳು. ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳು ಅಕಾಂತೀಯ ವಸ್ತುಗಳು. ಭೂಮಿಯ ಮೇಲೆ ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಈ ದಿಕ್ಕಿನಲ್ಲಿ ನಿಲ್ಲುತ್ತದೆ, ಉತ್ತರ ದಕ್ಷಿಣ. ಕಾಂತಗಳಲ್ಲಿ ಇಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚಾಗಿದೆ ಧ್ರುವಗಳಲ್ಲಿ. ಕಾಂತದ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ. ಒಂದು ದಂಡಾಕಾರದ ಉತ್ತರ ಧ್ರುವವನ್ನು ಇನ್ನೊಂದು ಕಾಂತದ ದಕ್ಷಿಣ ಧ್ರುವದ ಬಳಿಗೆ ತಂದಿದೆ. ಈಗ ಎರಡು ಧ್ರುವಗಳ ಪರಸ್ಪರ ಆಕರ್ಷಿಸುತ್ತವೆ. ಸಜಾತೀಯ ಎರಡು ಕಾಂತದ ಧ್ರುವಗಳನ್ನು ದೂರ ತಳ್ಳುವ ಬಲ ವಿಕರ್ಷಣಾ ಬಲ. ಕಾಂತದ ಎರಡು ವಿಜಾತೀಯ ಧ್ರುವಗಳ ನಡುವಿನ ಬಲ ಆಕರ್ಷಣಾ ಬಲ. ಸಜಾತೀಯ ಧ್ರುವಗಳ ವಿಕರ್ಷಣೆ ಮತ್ತು ವಿಜಾತೀಯ ಧ್ರುವಗಳ ಆಕರ್ಷಣೆ ಬಗ್ಗೆ ತಿಳಿಸಿದ ನಿಯಮ ಕಾಂತ ಧ್ರುವಗಳ ನಿಯಮ. ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣ ಸಾಮರ್ಥ್ಯ ಡ್ಯಾಶ್ ಆಗಿರುತ್ತದೆ, ಒಂದೇ ಆಗಿರುತ್ತದೆ. ಕಾಂತವನ್ನು ಕಾಯಿಸಿ ಬಿಸಿ ಮಾಡುವುದರಿಂದ ಕಾಂತತ್ವ ನಷ್ಟವಾಗುತ್ತದೆ. ಕಾಂತದ ಸುತ್ತಲೂ ಇರುವ ಬಲ ಕಾಂತಬಲ. ವಿದ್ಯುತ್ ಹರಿಯುತ್ತಿರುವ ತಂತಿಯ ಸುತ್ತಲೂ ಇರುವ ಬಲ ಕಾಂತಬಲ. ಕಾಂತಬಲ ಇರುವ ಪ್ರದೇಶವೇ ಕಾಂತಕ್ಷೇತ್ರ. ಕಾಂತಕ್ಷೇತ್ರವನ್ನು ಬಿಂಬಿಸುವ ರೇಖೆಗಳು ಕಾಂತೀಯ ಬಲ ರೇಖೆಗಳು. ಕಾಂತೀಯ ವಸ್ತುಗಳಿಗೆ ಉದಾಹರಣೆ ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್, ಉಕ್ಕು, ಆಲ್ನಿಕೋ. ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತೀಯತೆಯನ್ನು ತೋರುವ ಕಾಂತೀಯ ವಸ್ತುಗಳು ಡಯಾಕಾಂತೀಯ ವಸ್ತುಗಳು. ಕಾಂತಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವ ವಸ್ತುಗಳು ಪ್ಯಾರಾಕಾಂತೀಯ ವಸ್ತುಗಳು. ಒಳ್ಳೆಯ ಕಾಂತೀಯ ಗುಣಗಳನ್ನು ಹೊಂದಿದ್ದು ಬಾಹ್ಯಾಕಾಶ ಕ್ಷೇತ್ರದಿಂದ ಸುಲಭವಾಗಿ ಕಾಂತೀಯವಾಗುವ ವಸ್ತುಗಳು ಫೆರೋಕಾಂತೀಯ ವಸ್ತುಗಳು. ಪ್ಯಾರಾಕಾಂತೀಯ ವಸ್ತುಗಳಿಗೆ ಉದಾಹರಣೆ ಅಲ್ಯೂಮಿನಿಯಂ, ಪ್ಲಾಟಿನಂ, ಕ್ರೋಮಿಯಂ, ಕಾಪರ್ ಸಲ್ಫೇಟ್. ಕಾಂತದ ವಿದ್ಯಮಾನವನ್ನು ವಿವರಿಸಿದ ವಾದ ಅಣುವಾದ. ಕಾಂತದ ಗುಣವಿರುವ ವಸ್ತುಗಳಲ್ಲಿ ಅಣುಗಳು ಈ ರೀತಿ ಜೋಡಣೆ ಆಗಿರುತ್ತವೆ, ಏಕದಿಕ್ಕಿನಲ್ಲಿ ಪರಸ್ಪರ ಸಮಾಂತರವಾಗಿ. ಕಾಂತವನ್ನು ಎತ್ತಿ ಹಾಕಿದಾಗ ಒಡೆದಾಗ ಕಾಂತತ್ವ ನಷ್ಟವಾಗಲು ಕಾರಣ ಏಕದಿಕ್ಕಿನಲ್ಲಿ ಜೋಡಣೆಯಾಗಿದ್ದ ಅಣುಗಳು ಚೆದಿರು ಹೋಗುತ್ತವೆ. ಕಾಂತವನ್ನು ಕಾಯಿಸಿದಾಗ ಕಾಂತತ್ವ ನಷ್ಟವಾಗಲು ಕಾರಣ ಅಣುಗಳ ಚಲನಶಕ್ತಿ ಅಧಿಕವಾಗುವುದು. ಶಾಂತತ್ವ ಕಾಂತಗಳ ತಯಾರಿಕೆಗೆ ಬಳಸುವ ವಿಧಾನ ವಿದ್ಯುತ್ ವಿಧಾನ. ಶಾಶ್ವತ ಕಾಂತಗಳ ತಯಾರಿಕೆಗೆ ಬಳಸುವ ವಸ್ತುಗಳು ಉಕ್ಕು ಮತ್ತು ಆಲ್ನಿಕೋ. ಟೆಲಿಫೋನ್, ಡೈನಮೋ, ವಿದ್ಯುತ್ ಮೋಟಾರ್ ಮುಂತಾದವುಗಳಲ್ಲಿ ಬಳಸುವ ಕಾಂತಗಳು ವಿದ್ಯುತ್ ಕಾಂತಗಳು ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಭೂಮಿಯೇ ಒಂದು ಕಾಂತ ಎಂಬ ಕಲ್ಪನೆಯನ್ನು ಪ್ರತಿಪಾದಿಸಿದವನು ಗಿಲ್ಬರ್ಟ್. ಭೂಮಿಯೇ ಒಂದು ಕಾಂತ ಎಂಬ ಕಲ್ಪನೆಯನ್ನು ಪ್ರತಿಪಾದಿಸಲು ಗಿಲ್ಬರ್ಟ್ ತಯಾರಿಸಿದ ಪುಟ್ಟ ಭೂಮಿಯ ಮಾದರಿ ಟೆರೆಲ್ಲಾ. ಕಾಂತದ ವಿರುದ್ಧ ಧ್ರುವಗಳನ್ನು ಜೋಡಿಸುವ ಮೃದುವಾದ ಕಬ್ಬಿಣದ ತುಂಡುಗಳನ್ನು ಹೀಗೆನ್ನುವರು ರಕ್ಷಕಗಳು. ಭೂಗೋಳಿಕ ದಕ್ಷಿಣ ಧ್ರುವದ ಬಳಿ ಭೂಕಾಂತದ ಯಾವ ಧ್ರುವ ಇದೆ? ಉತ್ತರ.
ಧ್ರುವಪ್ರಭೆ ಎಲ್ಲಿ ಉಂಟಾಗುತ್ತದೆ? ಧ್ರುವಗಳಲ್ಲಿ. ರಾತ್ರಿ ಆಕಾಶಗಳಲ್ಲಿ ಧ್ರುವಗಳಲ್ಲಿ ಕಂಡುಬರುವ ನಯನ ಮನೋಹರವಾದ ಬಣ್ಣದ ಚಿತ್ತಾರವನ್ನು ಹೀಗೆನ್ನುವರು? ಧ್ರುವಪ್ರಭೆ. ಆರೋರ. ಭೂಕಾಂತದ ದಕ್ಷಿಣ ಧ್ರುವ ಎಲ್ಲಿದೆ? ಕೆನಡಾದ ಹಡ್ಸನ್ ಕೊಲ್ಲಿಯ ಭಾಗದಲ್ಲಿದೆ. ಭೂಕಂಪದ ಉತ್ತರ ಧ್ರುವ ಅಲ್ಲಿದೆ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಕಾಂತದ ಎರಡು ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ ಒಂದೇ ಆಗಿರುತ್ತದೆ. ವಿದ್ಯುತ್ ಹರಿಯುವ ಕಾಂತದ ಸುತ್ತಲೂ ಕಾಂತಕ್ಷೇತ್ರ ಇರುತ್ತದೆ ಎಂದು ತೋರಿಸಿಕೊಟ್ಟವರು ಹಾನ್ಸ್ ಕ್ರಿಸ್ಟಿಯನ್ ಆರ್ಸೆಡ್. ವಿದ್ಯುತ್ ಪ್ರವಾಹವಿರುವ ವಾಹಕದ ಸಮೀಪದಲ್ಲಿಟ್ಟು ದಿಕ್ಸೂಚಿಯ ದಿಕ್ಪಲ್ಲಟದ ದಿಕ್ಕನ್ನು ತಿಳಿಯಲು ಬಳಸುವ ನಿಯಮ ಆಂಪಿಯರ್ನ ಈಜುವಿಕೆ ನಿಯಮ.